ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆನಯ್ಯ. ನಿಮ್ಮ ನಾಮ ಎಂಬುದೊಂದನೇ ಬಲ್ಲೆನಯ್ಯ. ಪಂಚಾಕ್ಷರಿ ಎಂದು ಕರೆದರು ಶಿವನು ಬರದಿದ್ದರು, ನೀನಾದರೂ ಬರುವೆಯಲ್ಲವೇ ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಪರಮ ಪಂಚಾಕ್ಷರರ ಮಹಾಪುರಾಣದಲ್ಲಿ ನಾವೆಲ್ಲ ಚಿಂತನವನ್ನ ಮಾಡ್ತಾ ಇವತ್ತಿಗೆ 15ನೇ ದಿನಕ್ಕೆ ಬಂದಿದೆ. ಯೋಗಿಗಳ ನಿರ್ಮಾಣ ಮಾಡುವ ಶಿವಯೋಗ ಮಂದಿರದ ಪುಣ್ಯಭೂಮಿ, ಆ ಶಿವಯೋಗ ಮಂದಿರದ ಪುಣ್ಯಭೂಮಿಯೊಳಗ ಕಂಚ್ಕಲ್ ಬಿದರಿಯ ಪ್ರಭುಕುಮಾರ ಪಟ್ಟಾಧ್ಯಕ್ಷರಿಂದ ಸೃಷ್ಟಿಕರ್ತನಿಗೆ ಪ್ರತಿಸೃಷ್ಟಿಕರ್ತನಾಗಿ ಈ ಧರೆಗೆ ಅವತರಿಸಿ ಬಂದಿರುವಂಥ ಪಂಚಾಕ್ಷರಿ ಅಜ್ಜೋರಿಗೆ ಅಂಗಕ್ಕ ಲಿಂಗವನ್ನ ಕರುಣಿಸಿ ಪಂಚಾಕ್ಷರಿ ಮಂತ್ರವನ್ನ ಉಪದೇಶವನ್ನ ಮಾಡಿದರು. ಜಪದ ಕ್ರಮಗಳನ್ನ ಹೇಳ್ತಾರೆ. ವಾಚಕ ಜಪ, ಉಪಾಂಶಕ ಜಪ, ಮಾನಸಿಕ ಜಪ. ವಾಚಕ ಜಪ ಅಂದ್ರೆ ಜೋರಾಗಿ ಜೋರಾಗಿ ಎಲ್ಲರಿಗೂ ಕೇಳುವಂಗ ಕೂಗಿ ಹೇಳೋದಕ್ಕೆ ಇದಕ್ಕೆ ವಾಚಕ ಜಪ ಅಂತ ಕರೀತಾರೆ. ಹಿಂಗ್ ಕೈಯಲ್ಲಿ 2 ಹತ್ತಿ ಕಟಿ ಅಂತ 2 ಊದಿ ಬತ್ತಿ ಇಟ್ಟುಕೊಂಡು ಹಿಂಗನ್ನೋದು, ಗಂಗಾಧರ ಗಂಗಾಧರ ಗೌರೀವರ ಲಂಬೋಧರ ಹರ್ಕೊಂಡು ಹೋತೋ ಎಮ್ಮಿ ಖರ ಅಂತ ಜೋರ್ ಜೋರ್ ಇನ್ನೊಬ್ಬರಿಗೆ ಕೇಳುವಂಗ ಅನ್ನೋದಕ್ಕೆ ಏನಂತಾರಂದ್ರೆ ಇದಕ್ಕೆ ವಾಚಕ ಜಪ ಅಂತ ಕರೀತಾರೆ. ಉಪಾಂಶಕ ಜಪ ಅಂದ್ರೆ ಇನ್ನೊಬ್ಬರಿಗೆ ಕೇಳಿರಬಾರದು, ತುಟಿ ಮ್ಯಾಲೆ ಮಾತ್ರ ಅನ್ನೋದಕ್ಕೆ ಉಪಾಂಶಕ ಜಪ ಅಂತ ಕರೀತಾರೆ. ಮಾನಸಿಕ ಜಪ ಅಂದ್ರೆ ಮನಸ್ಸಿನೊಳಗೆ ಧ್ಯಾನ ಮಾಡೋದು. ಮನಸ್ಸು ನೆಮ್ಮದಿ ಇರಲು ಶಿವಸ್ತೋತ್ರ ನೀ ಹಾಡು, ಅಮಿತದಾನಂದವನ್ನು ನೀ ಪಡೆವೆ ನೋಡು, ಕಾಸು ಕೊಟ್ಟರೆ ಸಿಗದು ಇಂಥ ಸುಖ ಶಾಂತಿ, ಅದಕ್ಕಾಗಿ ಓಮನವೇ ನಿನಗಿರಲಿ ಆ ಶಿವನ ಭ್ರಾಂತಿ ಅಂತ. ಮನಸ್ಸು ನೆಮ್ಮದಿಯಿಂದ ಇರಬೇಕಾಗಿತ್ತು ಅಂದ್ರೆ ಒಂದು ಕ್ಷಣ ಮನುಷ್ಯನಿಗೆ ಜಪ, ತಪ, ಧ್ಯಾನ, ಯೋಗ, ಶಿವಪೂಜೆ ಬಹಳ ಮುಖ್ಯ ಮನುಷ್ಯನಿಗೆ. ಪೂಜ್ಯ ಗುರುಗಳು ಯಾವಾಗಲೂ ಒಂದು ಮಾತುಗಳನ್ನ ಹೇಳ್ತಿದ್ರು. ಮನುಷ್ಯ ಬಹಳ ಸುಖವಾಗಿ ಇರಬೇಕಾಗಿತ್ತು ಅಂದ್ರೆ ಹಿಂದಿನ ಜನ್ಮದ ಪುಣ್ಯ ಒಟ್ಟಿತ್ತಂದ್ರೆ ಈಗ ಸುಖವಾಗಿರ್ತಾನಂತ, ಹಿಂದಿನ ಜನ್ಮದ ಪುಣ್ಯ ಖಾಲಿ ಆಗಿತ್ತಂದ್ರೆ ಈಗ ಜಪ ತಪ ದಾನ ಮಾಡಿದ್ರ ಈಗ ಪುಣ್ಯ ಚಲೋ ಆಕತಿ ಅಂತ ರಜ್ಜು. ಮತ್ತದು ಬ್ಯಾಲೆನ್ಸ್ ಹೋದ್ಮೇಲೆ ಮತ್ತೇನು ಬರ್ತದೇಂತಮ್ಮ? ಬ್ಯಾಂಕ್ನ ಬ್ಯಾಲೆನ್ಸ್ ಇದ್ರ ಫೋನ್ ಪೇರೆ ಮಾಡ್ಬೋದು, ಗೂಗಲ್ ಪೇರೆ ಮಾಡ್ಬೋದು. ಅಲ್ಲಿ ದುಡ್ಡೇ ಇಲ್ಲ ಅಂದ್ರೆ ಫೋನ್ ಪೇ ಮಾಡಕ್ ಬರ್ತದೇನು? ಹಂಗ ನಮ್ಮಲ್ಲಿ ಪುಣ್ಯದ ಪರ್ವದ ಕಾಲ ನಿರ್ಮಾಣ ಆಗ್ಬೇಕಾಗಿತ್ತು ಅಂದ್ರೆ, ನಾವು ಪುಣ್ಯಾತ್ಮರಾಗಬೇಕಾಗಿತ್ತು ಅಂದ್ರೆ ಜಪ ತಪ ಯೋಗ ಇವುಗಳ ಸಂಗ್ರಹ ಮಾಡಿಕೊಳ್ಬೇಕು. ಪಂಚಾಕ್ಷರಿ ಅಜ್ಜೋರಿಗೆ ಈ ಶಿವಪಂಚಾಕ್ಷರಿ ಮಹಾಮಂತ್ರವನ ಉಪದೇಶವನ್ನ ಮಾಡಿದ್ರು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಶಿವ ಶಿವ ನೆನಬಾರದೆ, ಮರ್ತ್ಯ ಕೂಪದಂತಿರುವುದು ಈ ಭವ, ಇದ ನೋಡಿ ನಡುಗುವುದು ನನ್ನೆದೇ ಢವಾ ಢವಾ ಢವಾ, ಅದಕ್ಕೆಂದ ಜೀವ ನೀನು ನುಡಿ ಶಿವ 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 ಶಿವ. ಶಿವ ಯಾವಾಗ ನುಡಿಬೇಕು ಅಂದ್ರ ಶವ ಆಗೋದಕ್ಕಿಂತ ಮೊದಲು ಏನನ್ಬೇಕ್ರಿ? ಶಿವ ಅನ್ನಬೇಕು. ನಮ್ಮ ಶಿವ ಎಷ್ಟು ಸಾದಾ ಸೀದಾ ಅದಾನಂದ್ರ, ನೀ ನಡ್ಕೋಂತ ಹೋಗುವಾಗ ದೇವರ ಧ್ಯಾನ ಶಿವ ಧ್ಯಾನವನ್ನ ಮಾಡಿಕೊಂತ ಹೋದ್ರೆ ದೇವರಂತಾನಂತ ನನ್ನ ಭಕ್ತ ನನಗಾಗಿ ಪಾದಯಾತ್ರೆ ಮಾಡಾಕತ್ತೇನಂತ ತಿಳ್ಕೊಂತಾನೆ. ನೀನು ಊಟ ಮಾಡುವಾಗ ಶಿವ ಶಿವ ಅಂತ ಊಟ ಮಾಡಿದೆ ಅಂದ್ರೆ ದೇವ್ರು ತಿಳ್ಕೊಂತಾನಂತೂ
ನನ್ನ ಭಕ್ತ ನನಗೆ ಉಣಸಾಕತ್ಯಾನು ಅಂತ ತಿಳ್ಕೊಂತಾನ. ನೀ ಮಲಗುವಾಗ ಶಿವ ಅಂತ ಮಲ್ಕೊಂಡಿ ಅಂದ್ರ ಆ ದೇವರು ತಿಳ್ಕೊಂತಾನಂತ ಈ ದೇವರು ಈ ಭಕ್ತ ನನ್ನ ಸಂಬಂಧ ಸಾಷ್ಟಾಂಗ ಹಾಕ್ಯಾನ ಅಂತ ತಿಳ್ಕೊಂತಾನ. ಅಷ್ಟು ಸಾದಾ ಸೀದಾ ಇರೋದಕ್ಕನಿಗೆ ಆತನಿಗೆ ಸದಾಶಿವ ಅಂತ ಕರೀತ. ಇಂಥ ಸದಾಶಿವನ ಮಹಾಮಂತ್ರವನ್ನ ಪೂಜ್ಯ ಗುರುಗಳು ವ್ಯಾಖ್ಯಾನವನ್ನ ಮಾಡ್ತಾರೆ. ವೇದಗಳಲ್ಲಿ ಯಜುರ್ವೇದದಲ್ಲಿ ರುದ್ರಾಧ್ಯಾಯದಲ್ಲಿ ಅಷ್ಟಮೋನವಾಕ, ಅದರಲ್ಲಿ ಪಂಚಾಕ್ಷರಿ ಮಹಾಮಂತ್ರ. ಇದನ್ನೇ ನೀ ನುಡಿದು ಎನಗೆ ತಿಳಿಸಿದಿ ಅಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ನಾವೆಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಂತ ಕರಿತೆ. ಅಜ್ಜೋರು ಬಹಳ ಚಲೋ ಮಾತು ಬರೀತಾರ. ವೇದಗಳಲ್ಲಿ 4 ವೇದಗಳಲ್ಲಿ ಬಹಳ ಶ್ರೇಷ್ಠವಾಗಿರುವಂತ ವೇದ, ಮತ್ತಿದು ಕನಿಷ್ಠ ಇದು ಶ್ರೇಷ್ಠ ಅಂತ ಅಲ್ರಿ. ಅದರಾಗ ಸ್ವಲ್ಪ ರೀ, ಇಬ್ಬರು ಮಕ್ಳು ಹುಟ್ಟ್ಯಾರ ಅಂದ್ರೆ ಒಂದ್ ಸ್ವಲ್ಪ ಒಬ್ಬ ಮಗನ ಮೇಲೆ ಸ್ವಲ್ಪ ಪ್ರೇಮ ಜಾಸ್ತಿ, ಒಬ್ಬನ ಮಗನ ಮೇಲೆ ಸ್ವಲ್ಪ ಕಡಿಮೆ ಇರ್ತದೆ. ಸಮತಾ ದೃಷ್ಟಿ, ಸಮತಾ ಭಾವ, ಸಮನ್ವಯ ಜೀವ ಇರೋದು ಬಹಳ ಕಠಿಣ ಇರ್ತದೆ ಒಮ್ಮೊಮ್ಮೆ. ಅಜ್ಜೋರಂತಾರ ವೇದಗಳಲ್ಲಿ ಯಜುರ್ವೇದ, ಆ ಯಜುರ್ವೇದದಲ್ಲಿಯೂ ಸಹಿತ ರುದ್ರಾಧ್ಯಾಯದೊಳಗ ನಮಕ ಚಮಕ, ಅದರೊಳಗೆ 8ನೇ ಅನುವಾಕ. ಆ ದೇವರು ಅದರೊಳಗೆ ಪಂಚಾಕ್ಷರಿ ಮಹಾಮಂತ್ರ ಅಂತ ಬರೀತಾರೆ. ಅದು ಬಹಳ ಶ್ರೇಷ್ಠ ಅಂತ. ತಮ್ಮ ಈ ಕಡೆ ಕೇಳು, ನಿಮಗ ಈ ಬರ್ತಾವ ನೀವು ಇನ್ ಸರಿ ತಮ್ಮ ಬರ್ತಾವ ನಿಮ್ಗೆ, ನೀವು ಅನ್ಕೊಂತ ಬರ್ನ ಹೇಳ್ಕೊಂತ ಬರ್ತೇನೆ. ದೇವರು ಎಷ್ಟು ಚಲೋ ಅದಾನಂದ್ರ ಅವನು ಆನಂದ ಸ್ವರೂಪಿ ಅದನ, ಆತ್ಮದೊಳಗ ದೇವರಿದ್ದಾನೆ ಅನ್ನೋದನ್ನ ಪೂಜ್ಯ ಗುರುಗಳು ಯಾವಾಗಲೂ ತಮ್ಮ ಲಿಂಗ ನುಡಿಗಳನ್ನ ಹೇಳ್ತೀವಿ. ಅಂದ್ರೆ ನೀವೀಗ ಅಂದ್ರು ಅಂದ್ರ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಮುಂದಿಂದ ಹೇಳ್ರಿ, ಆಹಾರ್ನಿಚೆ ಜಗತ್ತನ್ನ ಸಲುಹವನು, ಇಂದ್ರಾದಿ ಸುರ ನರ ವಂದಿತನು, ಈರೇಳು ಲೋಕಕ್ಕೆ ಒಡೆಯನು. ಈರೇಳಂದ್ರ 2 ಏಳು, 2 ಏಳಂದ್ರ 14, 14 ಲೋಕಕ್ಕೆ ಒಡೆಯನು. ಊ ಅಂದ್ರ ಉರಗಭೂಷಣನು, ಊರ್ಜ್ವಿಯನೆಲ್ಲ ಊರ್ಧ್ವಗೈದವನು, ರೂಪನಾಮಾದಿಗಳಿಲ್ಲದವನು, ಎಲ್ಲೆಲ್ಲೂ ಇರುವವನು, ಏನೆಲ್ಲವನು ಕೊಡುವವನು, ಐಶ್ವರ್ಯ ಕೊಡುವವನು, ಓಡೋಡಿ ಬರುವವನು, ಓಂಕಾರ ಸ್ವರೂಪನು, ಅವಸರಿಸಿ ಬರುವವನು, ಅಂತರಂಗದಲ್ಲಿ ಇರುವವನು, ಆಹಾರ್ನಿಶ ಜಗತ್ತನ್ನ ಸಲುವವ ಶಿವನೇ ನಿನಗೆ ನಮಸ್ಕಾರ. ಈ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನ ಅಜ್ಜೋರು ಜಪತೋ ನಾಸ್ತಿ ಪಾತಕ, ಎಲ್ಲಿ ಜಪ ಆರಂಭಗೊಳ್ತದೆ ಅಲ್ಲಿ ಪಾಪ ನಾಶಗೊಳ್ತದೆ. ತಮ್ಮ ಮಾತಾಡ್ಬಿಡ್ರಪ್ಪ, ಕೇಳಿ. ನಾನು ನಿಮ್ಮಂಗ್ ಕಣ್ಣು ತಿಕ್ಕೊಂಡು ಕುಂತವನ ಮೊದಲ, ಏನು ಸ್ವಲ್ಪ ಕೇಳ್ರಿ, ಚಂದ ಕೇಳಬೇಕು. ನೀವು ಮುಂದೆ ಕುಂತಿಲ್ಲಿ ಅದನ್ನ ಸೇವೆ ಮಾಡ್ಬೇಕು ಬೇಡ. ಗಪ್ ಕುಂದ್ರು, ಗಪ್ ಕುಂದ್ರು. ಪಂಚಾಕ್ಷರಿ ಅಜ್ಜೋರು ಈ ಪಂಚಾಕ್ಷರಿ ಮಹಾಮಂತ್ರವನ್ನ ಪದ್ಮಾಸನವನ್ನ ಹಾಕಿಕೊಂಡು ತ್ರಿಕಾಲವೂ ಸಹಿತ ಅಂಗಕ್ಕೊಪ್ಪುವ ಲಿಂಗಯ್ಯನನ್ನ ವಾಮಪೀಠದಲ್ಲಿ ಇಟ್ಟುಕೊಂಡು ಮನಸ್ಸು ಹರಿದಾಡಲಾರದನೆ ಅವರು ಲಿಂಗ ಪೂಜೆ ನಡೆದದ. ಅಜ್ಜೋರು ಲಿಂಗ ಪೂಜೆ ನಡೆದಾಗ ಸಹನಾಯಿ ವಾದನ, ಕೊಳಲು ವಾದನ, ಸಂಗೀತದ ನಾದ ನಿನಾದದ ಝೈಂಕಾರ ಯಾವಾಗಲೂ ಮಿಡಿತಿತ್ತು. ಪಂಚಾಕ್ಷರಿ ಅಜ್ಜೋರು ಲಿಂಗ ಪೂಜೆ ಕುಳಿತುಕೊಂಡಾಗ
ರೋಣದ ಮರಿಯಪ್ಪ ಅಂತ ಹೇಳಿ ಅವರು ಸಹನಾಯಿ ಊದವರು, ಅವರು ಭಜಂತ್ರಿ ಮಂದಿ. ನಾವೇನು ಕೊರೋರು ಅಂತೀವಲ್ಲ, ಅಜ್ಜೋರು ತಮ್ಮ ಅವ್ರನ್ನ ಕೇಳಿದ್ರಂತ ರೋಣದ ಮರಿಯಪ್ಪನ. ಮರಿಯಪ್ಪ ಅಂದ್ರು, ಬುದ್ಧಿ ನೀ ಏನ್ ಕಲಿಬೇಕಂತ ಮಾಡಿ? ಯಪ್ಪ ನಾ ಕೊಳಲು ಊದ್ತೀನ್ರಿ. ಕೊಳಲಿನ ಜೊತೆ ಮತ್ತೇನ್ ಕಲಿಬೇಕಂತ ಮಾಡಿದಿ? ಯಪ್ಪ ಸಹನಾಯಿ ಕಲಿಬೇಕಂತ ಮಾಡೀನಿ. ನೀವ್ ಯಾರು ಅಂದ್ರಂತ ಅಜ್ಜೋ. ಯಪ್ಪ ನಾವು ಭಜಂತ್ರಿ ಜನಾಂಗ್ರಪ್ಪ. ಹೌದು, ಹಂಗಂದ್ರೇನು ಅಂದ್ರ ಅಜ್ಜೋರು. ಯಪ್ಪ ನಾವು ಕೊರವರು ಅಂದ್ರವ್ರು. ಅಜ್ಜರಂತರ, ಹುಚ್ಚ, ನೀನು ಕೊರವರಲ್ಲಪ್ಪ. ಮದುವೆ ಒಳ್ಳೊಳ್ಳೆಯ ಸಮಾರಂಭಗಳಿದ್ದಾಗ ನೀವು ಶುಭ ಕೋರ್ವರ್. ಏನ್ ಕೋರೋರು? ಶುಭ ಕೋರ್ವರ್. ನಮ್ಮ ಜನ ಈ ಶುಭ ತೆಗದಾರಪ್ಪ, ಬೇರೆ ಕೊರವರ್ ಅಟ್ಟ ಮಾಡ್ಯಾರೋಡು ಅಂದ್ರ ಅಜ್ಜೋರು. ಏನ್ರಿ? ಶುಭ ಕೋರ್ವರ್, ಶುಭ ಕೋರ್ವರ್, ಶುಭ ಕೋರ್ವರ್. ಹೀಗೆ ರೋಣದ ಮರಿಯಪ್ಪನವರು ಅಜ್ಜೋರು ಲಿಂಗ ಪೂಜೆ ಕುಂತುಕೊಂಡಾಗ ಶೆಹನಾಯಿ ವಾದನ. ಅಜ್ಜೋರು ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿಕೋಂತ ಲಿಂಗ ಪೂಜಾ ಲೋಲರಾಜ. ಅಂದ ಅನಾಥರ ದೀನರ ಪಾಲನಾಗಿ ಸಂಗೀತದ ಲೋಲರಾಗಿರುವಂತ ಪಂಚಾಕ್ಷರಿ ಅಜ್ಜೋರು ಪುಣ್ಯ ಭೂಮಿ ಶಿವಯೋಗ ಮಂದಿರದಲ್ಲಿ ಇರಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಮಂದಿಗೆ ಮಂತ್ರದ ನಾದ ಕೇಳ್ತಿತ್ತು, ಕೆಲವೊಂದಿಷ್ಟು ಮಂದಿಗೆ ಈ ಸಂಗೀತದ ಗಾಯನ ಕೇಳ್ತಿತ್ತು, ಕೆಲವೊಂದಿಷ್ಟು ಮಂದಿಗೆ ತಬಲಾದ ತಾಳ ಕೇಳ್ತಿತ್ತು, ಕೆಲವೊಂದಿಷ್ಟು ಮಂದಿಗೆ ಇದು ಕೇಳಿ 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 ಒಂದು ಕ್ಷಣ ಮನಸ್ಸಿಗೆ ಬೇಸರದ ಮಾತುಗಳು ಉತ್ಪತ್ತಿ ಆಗ್ತವೆ. ಅದು ಏನು ಅನ್ನೋದನ್ನ ಗವಾಯಿಗಳು ಗೀತೆಯ ನಂತರ ಚಿಂತನೆ ಮಾಡೋದು. ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆನಯ್ಯ, ನಾಮ ಎಂಬುದೊಂದನೇ ಬಲ್ಲೆ, ನಿನ್ನ ನಾಮ ಎಂಬುದೊಂದನೇ. ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು, ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆನಯ್ಯ, ನಿನ್ನ ನಾಮ ಎಂಬುದೊಂದನೇ ಬಲ್ಲೆ, ನಿನ್ನ ನಾಮ ಎಂಬುದೊಂದನೇ ಬಲ್ಲೆ, ನಿನ್ನ ನಾಮ ಎಂಬುದೊಂದನೇ ಬಲ್ಲೆ, ನಿನ್ನ ನಾಮ ಎಂಬುದೊಂದನೇ. ಪಂಚಾಕ್ಷರಿ ಮಂತ್ರದ, ಪಂಚಾಕ್ಷರಿ ಮಂತ್ರದ, ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆನಯ್ಯ. ಪಂಚಾಕ್ಷರಿಯಾದು ಕರೆದರೆ ಶಿವನು ಬರದಿದ್ದರೂ ನೀರುವೆ. ಪಂಚಾಕ್ಷರಿ ಎಂದು ಕರೆದರೆ ಶಿವನು ಬರದಿದ್ದರೂ ನೀನಾದರೂ ಬರುವೆ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ
ಪಂಚಾಕ್ಷರೇಶ್ವರ ಪಂಚಾಕ್ಷರೇಶ್ವರ ಪಂಚಾಕ್ಷರಿಯೊಂದು ಕರೆದರೆ ಶಿವನು ಪಂಚಾಕ್ಷರಿಯದು ಪಂಚಾಕ್ಷರಿಯದು ಕರೆದರೆ ಶಿವನು ಬರದಿದ್ದರು ನೀನಾದರೂ ಗುರುವೇ ಎಲ್ಲರೂ ಗುರುಕುಮಾರ ಪಂಚಾಕ್ಷರೇಶ್ವರ 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 ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆನಯ್ಯ ನಾಮ ಎಂಬುದೊಂದ ನಿನ್ನ ನಾಮ ಎಂಬುದೊಂದನೇ ಬಲ್ಲೆ ಪಂಚಾಕ್ಷರಿಯಾದು ಕರೆದರೆ ಶಿವನು ಪಂಚಾಕ್ಷರಿಯಾದು 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 ಪಂಚಾಕ್ಷರಿಯಂದು ಕರೆದರೆ ಶಿವನು ಬರದಿದ್ದರು ನೀನಾದರೂ ಗುರುವೇ ಎಲ್ಲರೂ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಪಂಚಾಕ್ಷರಿ ಮಂತ್ರದ ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆನಯ್ಯ ನಾಮ ಎಂಬುದೊಂದ ನಿನ್ನ ನಾಮ ಎಂಬುದೊಂದ ನಿನ್ನ ನಾಮ ಎಂಬುದೊಂದನೇ ಬಲ್ಲೆ ನಿನ್ನ ನಾಮ ಎಂಬುದೊಂದ ಪಂಚಾಕ್ಷರಿ ಮಂತ್ರದ ಪಂಚಾಕ್ಷರಿ ಮಂತ್ರದ ಒಪ್ಪುವ ನಿಡಗುಂದಿ ಕೊಪ್ಪದೋಳಿಪ್ಪ ಸದ್ಭಕ್ತಖಿಲ ಒಪ್ಪುವ ನಿಡಗೂದಿ ಕೊಪ್ಪದೊಳಿಪ್ಪಖಿಲ ಸದ್ಭಕ್ತ ಸಮುದಾಯದೊಪ್ಪಿಗೆಯ ಕೂಡೇ ಗೀತಶಾಲೆಯು ಸ್ಥಾಪಿತವಾಯಿತು ಗೀತಶಾಲೆಯು ಸ್ಥಾಪಿತವದಾಯಿತು
ರೋಣ ಭಾಗದೊಳಿರುವ ಗ್ರಾಮ ಶ್ರೇಣಿಯೊಳು ಶಿವಯೋಗ ಮಾದಿರ ದೋಣೆಯಿಲ್ಲದ ಭಿಕ್ಷೆಗೈಯಲು ಭೂರಿ ಸಂಭ್ರಮದೇ ಕಾಣನಾದರು ಗಾನದೊಳು ಬಲು ಜಾಣನು ಗಾನದೊಳು ಬಲು ಜಾಣ ಪಂಚಾಕ್ಷರ ಗವಾಯಿಯು ತಾಣ ತಾಣದೆ ಗಂಧರನು ಲಗವನೆ ನೆಸಗುವನು ಈ ತೆರದೆ ಪಂಚಾಕ್ಷರಾಖ್ಯನು ಗೀತದಿಂ ಕೀರ್ತನದ ಬಲದಿಂ ದೋತು ಕೂಡಿದ ಧನ ಸಾಯದೆ ಗೀತಶಾಲೆಯನು ಪ್ರೀತಿಯೋ ನಡೆಸುತ್ತ ಭೂತಲದೊಳೆಲ್ಲರಿಗೆ ಪರಮ ಪ್ರೀತಿಯದೋ ತೊಡಗುಳು ಮಾಳ್ಕೆಯಂ ವರ್ತಿಸಿದನಂದು ಪ್ರೀತಿಯೋದು ಗುಣಮಾಳ್ಕೆಯಂ ವರ್ತಿಸಿದನಂದು ಸಾಂಬ ಜೈ ನಮ ಪಾರ್ವತಿ ಪದ ಶಿವ ಹರ ಮಹಾದೇವ. ಪಂಚಾಕ್ಷರಿ ಅಜ್ಜೋರು ಶಿವಯೋಗ ಮಂದಿರದ ಪುಣ್ಯ ಭೂಮಿಯೊಳಗೆ ಸರ್ವ ಜಾತಿ ಅಂಧ ಅನಾಥ ಮಕ್ಕಳಿಗೆ ಜಾತಿ ಭೇದವನ್ನ ಎಣಿಸದೆ ನೀತಿ ಮಾರ್ಗವನ್ನ ಸಂಗೀತವನ್ನ ಹೇಳ್ತಾ ಇರಬೇಕಾದರೆ ಶಿವಯೋಗ ಮಂದಿರದೊಳಗ ಒಂದಿಷ್ಟು ಮಂದಿ ಹಿರಿಯರು ಕುಮಾರ ಶಿವಯೋಗಿಗಳ ಬಳಿ ಹೋಗ್ತಾರೆ. ಬುದ್ಧಿ 1908ನೇ ಇಸ್ವಿಯೊಳಗ ಬಾಗಲಕೋಟೆಯೊಳಗ ಶಿವಯೋಗ ಮಂದಿರವನ್ನ ಕಟ್ಟಬೇಕಾದರೆ ಉದ್ದೇಶ ಏನಿತ್ತರಪ್ಪ? ಇದು ಯೋಗಿಗಳ ನಿರ್ಮಾಣ ಮಾಡುವ ಯೋಗಿಗಳ ಆಲಯವಾಗಬೇಕು. ಇದು ಯೋಗಿಗಳ ಆಲಯ ಆಗುವುದರ ಜೊತೆಗೆ ಪಂಚಾಕ್ಷರಿ ಗವಾಯಿಗಳವರು ತನ್ನ ಶಿಷ್ಯ ಸಮೂಹವನ್ನು ಕಟ್ಟಿಕೊಂಡು ಇಲ್ಲಿ ಸಂಗೀತ, ತಬಲಾ, ಪುರಾಣ, ಕೀರ್ತನ ಇವೆಲ್ಲವನ್ನು ಸಹಿತ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಈ ಸಂಗೀತ ಒಂದು ಕ್ಷಣ ನಮ್ಮೆಲ್ಲರ ಯೋಗಕ್ಕೆ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆಗ್ತೈತೇನ್ರಿಪ್ಪ ಅಂದ್ರು ನಾವೆಲ್ಲ ಒಂದು ಸತ್ಯ ನೆನಪಿಟ್ಟುಕೊಳ್ಬೇಕು. ಕುಮಾರಜ್ಜೋರು ಹಾಡಿದವರಲ್ಲ, ಹಾಡುವವರನ್ನ ನಿರ್ಮಾಣ ಮಾಡಿದವರು ಹಾನಗಲ್ ಕುಮಾರಜ್ಜು. ಕುಮಾರಜ್ಜವರು ಬರೆದವರಲ್ಲ, ಬರೆಯುವಂತೆ ಬದುಕಿದವರು ಹಾನಗಲ್ ಕುಮಾರಜ್ಜು. ಅವರು ನುಡಿದವರಲ್ಲ, ನುಡಿದಂತೆ ನಡೆದವರು ಹಾನಗಲ್ ಕುಮಾರಜ್ಜು. ಯಾಕ್ರಪ್ಪ, ನನ್ನ ಮಗ ಪಂಚಾಕ್ಷರಿ ಅಂತಾದೇನಾದ್ರೂ ತಪ್ಪು ಮಾಡಿದಾನೆ, ನಡೆಯಲ್ಲಿ, ನುಡಿಯಲ್ಲಿ, ಕುಳಿತುಕೊಳ್ಳುವಲ್ಲಿ ಏನಾದ್ರೂ ತೊಂದರೆಯಾಗಿದೆಯೇನ? ಹಂಗೇನಿಲ್ರಪ್ಪ. ಪಂಚಾಕ್ಷರಿ ಗವಾಯಿಗಳವರ ಶಿಷ್ಯರು ಬಹಳ ಮಂದಿ ಆಗಿಬಿಟ್ರು. ಮಂದಿರದ ಖರ್ಚು ವೆಚ್ಚನೂ ಬಹಳ ಆಗ್ತದ್ರಪ್ಪ. ಸ್ವಲ್ಪ ಮಂದಿರದಿಂದ ಬೇರೆ ಕಡೆಯವರ ನಿಮ್ಮ ಕೃಪಾ ಛತ್ರದ ಅಡಿ ಒಳಗ ಒಂದು ಸಂಗೀತ ಶಾಲೆಯನ್ನ ಮಾಡಿಕೊಟ್ರ ಅನುಕೂಲ ಆದೀತು ಅಂತ ನಮ್ಮ ಆಶಯರಪ್ಪ. ಅಷ್ಟ ಇದಕ್ಕೆ ನಿಮ್ಮದ್ರಪ್ಪ.
ನಾವು ಅರ್ಜಿ ಹಾಕಿರಪ್ಪ, ಮುಂದಿನ ಮರ್ಜಿ ನಿಮ್ದು ಅಂದ್ರು ಅವ್ರು. ಕುಮಾರಪ್ಪವರು ಬಹಳ ತೂಕ್ರಿ. ಕುಮಾರಪ್ಪವರಿಗೆ ದೂರದ ಆಲೋಚನೆ ಇರ್ತಿತ್ತೆ ಹೊರತು ದುರಾಲೋಚನೆ ಇರಲಿಲ್ಲ. ಪಂಚಾಕ್ಷರಿ ಅಜ್ಜೋರು ತಮ್ಮ ಶಿಷ್ಯರೊಂದಿಗೆ ಹಾಡ್ತಾ 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 ಇರಬೇಕಾದರೆ ಒಬ್ಬ ಭಕ್ತ ಬಂದ. ಪಂಚಾಕ್ಷರಿ ಗವಾಯಿಗಳವರೇ, ಯಾರಪ್ಪ? ನಿಮ್ಮನ್ನು ಕುಮಾರಪ್ಪವರು ಕರಲಿಕ್ಕತ್ತಿದ್ದಾರೆ, ಬರಬೇಕಂತ. ನನ್ನ ಗುರುನಾಥ, ನನ್ನ ತಂದೆ, ನನ್ನ ಜೀವದ ಉಸಿರು, ನನ್ನ ಜೀವದಾಥ, ನನ್ನ ಗುರು ಕುಮಾರೇಶನನ್ನು ಕರೀತಾ ಇದ್ದಾನೆ ಅಂತ ತಿಳ್ಕೊಂಡು ತಡಬರಿಸುತ್ತಾ ಪಂಚಾಕ್ಷರಿ ಅಜ್ಜೋರು ಕುಮಾರಜ್ಜೋರು ಬಳಿ ಹೋದ. ಬುದ್ಧಿ ಕರಲಿ ಕಳಿಸಿದ್ದೀರಿ ಅಂತಪ್ಪ. ಪಾದಕ್ಕೆ ನಮಸ್ಕಾರ ಮಾಡಿ ಕೈ ಮುಗಿದು ಶಿರವಾಗಿ ಅಜ್ಜೋರಿಂಗ್ ನಿಂತುಕೊಂಡಿದ್ದಾರೆ. ಎದೆ ತುಂಬಿ ಬಂದದೆ ಕುಮಾರಜ್ಜನಿಗೆ, ಹೃದಯ ಭಾರವಾಗಿದೆ. ಏನ್ ಹೇಳಬೇಕು ಪಂಚಾಕ್ಷರಿಗೆ? ಪಂಚಾಕ್ಷರಿ, ನೀನು ಜಾತಿ ಭೇದವನ್ನು ಎಣಿಸಲಾರದನೆ ಸರ್ವ ಜಾತಿ ಅಂಧ ಅನಾಥ ಮಕ್ಕಳಿಗೆ ನೀನು ಸಂಗೀತವನ್ನು ಕಲಿಸ್ಬೇಕಪ್ಪ. ಆಗಲ್ರಪ್ಪ. ಪಂಚಾಕ್ಷರಿ, ಬುದ್ಧಿ, ಯಾವುದೇ ಹಣದ ಆಮಿಷಕ್ಕಾಗಿ ನೀನು ಮನಸ್ಸೋಲಬಾರದಪ್ಪ. ಹೂನ್ರಿ ಬುದ್ಧಿ. ಪಂಚಾಕ್ಷರಿ, ನೀನು ಬೇಡಿ ಗಳಿಸಬಾಡಪ್ಪ, ಹಾಡಿ ಗಳಿಸು ಅಂದ್ರು. ನೀನು ಬೇಡಿ ಗಳಿಸಬಾಡಪ್ಪ, ಹಾಡಿ ಗಳಿಸು. ಹೂನ್ರಿ ಬುದ್ಧಿ. ಪಂಚಾಕ್ಷರಿ, ಬುದ್ಧಿ, ನೀನು ಪಕ್ಕಾ ಮಡಿಯೊಳಗ ತ್ರಿಕಾಲಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು. ಹೂನ್ರಿ ಬುದ್ಧಿ. ನೀ ಏನು ಪ್ರಸಾದವನ್ನು ಮಾಡ್ತೀರಿ ತುತ್ತಿನೊಳಗ ತುತ್ತು ಕೊಟ್ಟು ಆ ಶಿಷ್ಯರನ್ನ ನೀನು ಜೋಪಾನ ಮಾಡಬೇಕಪ್ಪ. ಹೂನ್ರಿ ಬುದ್ಧಿ. ನಿನ್ನ ನಂಬಿ ಬಂದ ಮಕ್ಕಳನ್ನ ಯಾವ ಕಾಲಕ್ಕೂ ಸಹಿತ ಕೈ ಬಿಡಬೇಡ. ಹೂನ್ರಿ ಬುದ್ಧಿ. ಎಲ್ಲದು ಹೂ ಅಂದ್ರು. ಕೊನೆಗೆ ಕುಮಾರಜ್ಜೋರಂತರ ಪಂಚಾಕ್ಷರಿ, ಬುದ್ಧಿ, ಆದರೆ ಬುದ್ಧಿ ಆದರೆ ಅಂದ್ರೆ ಏನ್ರಿ ಬುದ್ಧಿ? ನೀನು ಈ ಶಿವಯೋಗ ಮಂದಿರದಿಂದ ನಿನ್ನೆಲ್ಲ ಮಕ್ಕಳನ್ನ ಕಟ್ಟಿಕೊಂಡು ನೀನು ಬೇರೆ ಹೋಗ್ಬೇಕಪ್ಪ ಅಂದ್ರು. ಪಂಚಾಕ್ಷರಿ ಅಜ್ಜೋರಿಗೆ ನೆಲವೇ ಒಂದು ಕ್ಷಣ ಕುಸಿದು ಬಿಡುತ್ತೆ. ಸಾವಿರ ಸಾವಿರ ಅಲೆಗಳು ಬಂದು ಎದೆಗೆ ಅಪ್ಪಳಿಸಿದಂಗಾಗ್ಬಿಡ್ತು. ಕಾದ ಸಲಾಕಿ ಎದೆಗೆ ಚುಚ್ಚಿದಂಗಾಯ್ತು. ಬುದ್ಧಿ, ಆವ ಅಪರಾಧ ನಾ ಮಾಡಿರುವೆ ಬುದ್ಧಿ. ಶಿವಯೋಗ ಮಂದಿರದೊಳಗ ನನ್ನ ನಡೆ, ನನ್ನ ನುಡಿ ಏನಾದರೂ ಅಪಚಾರವಾಗಿತ್ತೆ ಬುದ್ಧಿ. ಪರಮ ಪುರುಷರು ನೀವು, ಕಾರಣಿಕ ಯುಗ ಪುರುಷರು ನೀವು. ಬುದ್ಧಿ, ಕಣ್ಣು ಕಾಣದ ನನ್ನನ್ನ ಕರೆದುಕೊಂಡು ಬಂದು ಸಂಗೀತವನ್ನ ಕಲಿಸಿ ಪ್ರಪಂಚದ ಜ್ಞಾನವೇ ಇರಲಾರ್ದಂತ ನಿನ್ನ ಮಗನಿಗೆಪ್ಪ ನಾ ಎಲ್ಲಿಗೆ ಹೋಗಲ್ರಿ ಬುದ್ಧಿ? ನಾ ಎಲ್ಲಿಗೆ ಹೋಗ್ಲಿ? ಕೈಗೆ ಕೈಯಾಗಿ, ಕಣ್ಣಿಗೆ ಕಣ್ಣಾಗಿ, ಕಂಠಕ್ಕೆ ನೀಲಕಂಠನಾಗಿ ನಡೆಯುವಾಗ ನುಡಿಯುವಾಗ ನೀನೇ ಇರಬೇಕಾದರ ಬುದ್ಧಿ ನಾ ಎಲ್ಲಿಗೆ ಹೋಗಲ್ರಿಪ್ಪ? ಪಂಚಾಕ್ಷರಿ, ಅರಸ ಒಂದು ಮನೆಗೆ ಅರಸನಾದರೆ, ಅರಸ ಒಂದು ಮನೆಗೆ ಅರಸನಾದರೆ ನನ್ನ ಮಗ ಪಂಚಾಕ್ಷರಿ ಒಂದು ಮನೆಗೆ ಒಂದು ರಾಜ್ಯಕ್ಕೆ ರಾಜನಾಗೋದು ಬೇಕಾಗಿಲ್ಲಪ್ಪ.
ನಿನ್ನ ಕೈ ಒಳಗ ಕಲಿತಂತ ಶಿಷ್ಯರೆಲ್ಲರೂ ಸಹಿತ ಒಂದೊಂದು ರಾಜ್ಯಕ್ಕೂ ಸಹಿತ ಗಾಯಕರಾಗ್ಬೇಕಪ್ಪ ಅಂತ ಆಶೀರ್ವಾದ ನಿನಗೆ ಮಾಡ್ತಾ ಇದ್ದ. ಬುದ್ಧಿ ಪಂಚಾಕ್ಷರಿ ನೋಡು, ನೀನು ಅಂಧರಿಗಾಗಿ ಅನಾಥರಿಗಾಗಿ ನೀ ದುಡಿಯಪ್ಪ ಪಂಚಾಕ್ಷರಿ. ನಿನಗಾಗಿ ನಾನು ಮತ್ತು ಶಿವ ಇಬ್ರೂ ಕೂಡಿ ದುಡಿದೀವಿ ಪಂಚಾಕ್ಷರಿ ಅಂದ್ರು. ಯಾರು ಈ ವಿಶ್ವದೊಳಗೆ ಈ ಭರವಸೆ ಕೊಡ್ತಾರೆ ಹೇಳಿ ನೋಡೋಣ. ನೀ ಅಂಧರಿಗಾಗಿ ದುಡಿಯಪ್ಪ, ಆ ಶಿವನು ನಾನು ಕೂಡಿ ನಿನಗೂ ದುಡಿದೀವಿ ಅಂತ ಹೇಳಬೇಕಾದ್ರ ಅದು ಎಂತ ಮಮತಾಮಯಿ ಇರಬೇಕು ಕುಮಾರೇಶ. ಗುರು ಅಂದರೆ ಮಮತಾಮಯಿ, ಗುರು ಅಂದರೆ ಕರುಣಾ ಸಮುದ್ರ, ಗುರು ಅಂದರೆ ನಮ್ಮೆಲ್ಲರೂ ಸಹಿತ ಹಿಡಿದು ಅಪ್ಪಿಕೊಳ್ಳುವಂತ ಮಹಾನ್ ಪುರುಷ. ಬುದ್ಧಿ, ನಾ ಎಲ್ಲಿಗೆ ಹೋಗಲ್ರಿಪ್ಪ ಪಂಚಾಕ್ಷರಿ? ಈ ಜಗತ್ತಿನೊಳಗ ತೆರೆಗಳಿಗೆ ಅಂಜಿ ದೋಣಿ ಸಾಗೋದು ಬಿಡುವುದಿಲ್ಲ. ತೆರೆಗಳಿಗೆ ಅಂಜಿ ದೋಣಿ ಸಾಗೋದು ಬಿಡುವುದಿಲ್ಲ. ಧೈರ್ಯ ಇಲ್ಲದವನಿಗೆ ಜಯ ಎಂದು ಸಿಗೋದಿಲ್ಲ ಪಂಚಾಕ್ಷರಿ. ನೀನು ಮುಚ್ಚಿಟ್ಟ ವಜ್ರದಂತಾಗಬಾರದು. ನೀನು ಹೊಳೆಯುವ ಪಳ 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 ವಜ್ರಂದ ನೀನಾಗಬೇಕು ಪಂಚಾಕ್ಷರಿ. ಒಂದು ಅವಕಾಶದ ಬಾಗಿಲು ಮುಚ್ಚಿದೆ ಎಂದರೆ ಇನ್ನೊಂದು ಅವಕಾಶದ ಬಾಗಿಲ ಅದು ಮುಚ್ಚೇದಂತ ಕುಳಿತುಕೊಳ್ಳುವುದರೊಳಗ ಆ ಬಾಗಿಲೂ ಸಹಿತ ಮುಚ್ಚಿಬಿಡುತ್ತದೆ ಪಂಚಾಕ್ಷರಿ. ಹೇಳಪ್ಪ, ನಿನ್ನೆಲ್ಲ ಮಕ್ಕಳನ್ನ ಕಟ್ಟಿಕೊಂಡು ನಿನ್ನ ಜೀವಧಾತವಾಗಿರುವಂತ ನಿನ್ನೆಲ್ಲ ವಾದ್ಯಗಳ ಸಲಕರಣೆಗಳನ್ನು ತೆಗೆದುಕೊಂಡು ನಮ್ಮ ಶಾಖಾ ಶಿವಯೋಗ ಮಂದಿರ ಅವತ್ತಿನ ರೋಣ ತಾಲೂಕು, ಇವತ್ತಿನ ಗಜೇಂದ್ರಗಡ ತಾಲೂಕಿನಲ್ಲಿ ಬರುವಂಥ ಕೊಪ್ಪ ನಿಡಗುಂದಿ ಅಂತ. ನೀನಲ್ಲಿಗೆ ಹೋಗ್ಬೇಕು. ಬಸವ ಜಯಂತಿ 1914ನೇ ಇಸ್ವಿ ತಾರೀಖು 5. ಅವತ್ತಿನ ದಿವಸ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಪಂಚಾಕ್ಷರಿ ಅಜ್ಜವರಿಗೆ ಶಿವಯೋಗ ಮಂದಿರದಿಂದ ಆಶೀರ್ವಾದವನ್ನು ಮಾಡ್ತಾರೆ. ಪಂಚಾಕ್ಷರಿ ನೋಡು, ನೀ ಶಿವಶಿವ ಶಿವಶಿವ ಅನ್ಕೊಂತ ಹೋಗ್ಬಿಡಪ್ಪ. ಮುಂದೊಂದು ದಿನ ನಿನಗೆ ನಿನ್ನ ಈ ಸಮಾಜ ಸೇವೆಯನ್ನ ನೋಡಿ ನಿನ್ನ ಸಂಗೀತ, ನಾ ಹೇಳ್ತವ್ರ ತಮ್ಮ ಈಗ ಲಕ್ಷ ಕೊಟ್ಟು ಕೇಳಿ ಕುಮಾರಜ್ಜೋರ ಭವಿಷ್ಯವಾಣಿ ಅಂತ, ಮುಂದೊಂದು ದಿನ ನಿನ್ನ ಸಂಗೀತ ಕನ್ನಡ ನಾಡಿನಲ್ಲಷ್ಟೇ ಅಲ್ಲ, ಭಾರತ ದೇಶದಷ್ಟೇ ಅಲ್ಲ, ವಿಶ್ವದಲ್ಲೂ ಸಹಿತ ಪಸರಿಸುವ ವಿಶ್ವವಿದ್ಯಾಲಯವಾಗಿ ಕಂಗೊಳಿಸ್ತದೋ ಪಂಚಾಕ್ಷರಿ ಅಂದ್ರು ಹಾನಗಲ್ಲಜ್ಜು. ವಿಶ್ವವಿದ್ಯಾಲಯವಾಗಿ ಬೆಳಗ್ತದೆ. ಹೋನ್ರಿ ಬುದ್ಧಿ, ಮುಂದೊಂದು ದಿನ ನಿನಗೆ ಒಬ್ಬ ಮಹಾದಾನಿ, ಸಜ್ಜನ ದಾನಿ, ಆ ದಾನಿ ನಿನಗೆ ಸಿಗ್ತಾನೋ ಪಂಚಾಕ್ಷರಿ ಅಂದ್ರು ಅಜ್ಜೋ. ಪಂಚಾಕ್ಷರಿ ಅಜ್ಜೋರು ಒಂದು ಕ್ಷಣ ಮನಸ್ಸು ಭಾರವಾಗಿತ್ತು. ಸಹಜ, ಮಗಳು ತವರು ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗಬೇಕಾದ್ರೆ ಭಾರ ಮನಸ್ಸು ಹೇಗಿರ್ತದೆ. ಕುಮಾರಪ್ಪ ಅವರ ಪಾದ ಹಿಡಿದ್ರು, ಗೊಳೋ ಅಂತ ಅಳಾಕತ್ತಿದ್ರು ಪಂಚಾಕ್ಷರಿ ಅಜ್ಜೋರು. ಆ ಪಾದ, ಕುಮಾರಜ್ಜೋರ ಪಾದ ಪಂಚಾಕ್ಷರಿ ಅಜ್ಜೋರ ಕಣ್ಣೀರಿನಿಂದ ತೋದು ಬಿಟ್ಟಿದ್ವಂತ. ಪಂಚಾಕ್ಷರಿ ಅಜ್ಜೋರ ಆ ಅಳುವಿಗೆ ಕುಮಾರಜ್ಜೋರಂತಾರ, ಏ ಪಂಚಾಕ್ಷರಿ, ಅಳುವವರ ಕಣ್ಣೀರು ಒರೆಸುವನು ನೀನಾಗ್ಬೇಕು, ಅಳುವವರ ಕಣ್ಣೀರು ಒರೆಸೋ ನೀನಾಗ್ಬೇಕು. ನೀನೇ ಎತ್ಕೊಂತ ಕುಂತ ಏನದು ಬದುಕಿನೊಳಗ? ನೀನು ಹೇಳು, ಧೃತಿಗಿಡಬೇಡ, ಧೈರ್ಯದಿಂದ ಮುನ್ನಡೆಸು. ನೀನು ಕರೆದಾಗಲು ಬರ್ತೀನಿ, ನೀನು ಸ್ಮರಿಸಿದಾಗಲು ಬರ್ತೀನಿ. ನೀನು ನಡಿ ನಡಿ, ನೀ ನುಡಿ ನುಡಿ, ನೆನೆಯ ಮುಂದಿರ್ಧಪೆಂ, ನುಡಿದಲ್ಲಿ ನುಡಿದೆಪೆಂ, ನೋಡಿದಲ್ಲಿ ನೋಡಿದೆಪೆಂ. ಪಂಚಾಕ್ಷರಿ, ನೀನು ಏಳಪ್ಪ ಮೇಲೆ ಅಂತ ತಿಳ್ಕೊಂಡು
ಪಂಚಾಕ್ಷರಿ ಅಜ್ಜೋರಿಗೆ ಆಶೀರ್ವಾದವನ್ನ ಮಾಡಿದ್ರು. ಪಂಚಾಕ್ಷರಿ ಅಜ್ಜೋರು ಕುಮಾರೀಶನನ್ನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಶಿವಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಪಂಚಾಕ್ಷರಿ ಅಜ್ಜೋರು 1914ನೇ ಇಸ್ವಿ ಬಸವ ಜಯಂತಿಯ ಪುಣ್ಯ ಪರ್ವ ಕಾಲದೊಳಗ ನಿಡಗುಂದಿ ಕೊಪ್ಪದೊಳಗ ಕುಮಾರೇಶ್ವರ ಕೃಪಾಪೋಷಿತ ಸಂಚಾರಿ ಸಂಗೀತ ಪಾಠಶಾಲೆ ಶಿವಯೋಗ ಮಂದಿರ ಅಂತ ಸ್ಥಾಪನೆ. ಆ ಇಸ್ವಿ ಸ್ವಲ್ಪ ತಾವೆಲ್ಲ ಗಮನಗಿಟ್ಟುಕೊಳ್ಬೇಕು. 1914 ಈ ಪುಣ್ಯ ಈ ಸಂಸ್ಥೆಯನ್ನು ನಡೆಸಲಿಕ್ಕಾಗಿನೇ ಅಜ್ಜೋರು ಮೇ ತಿಂಗಳ ಸಂಸ್ಥೆಯನ್ನು ಕಟ್ಟಿದ್ರು. ಸಂಚಾರಿ ಸಂಗೀತ ಪಾಠಶಾಲೆಯನ್ನ 1914ರಲ್ಲಿ. ಇತ್ತ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಬರುವಂತಹ ಒಂದು ಹಳ್ಳಿ, ಅದು ದೇವರ ಹೊಸಪೇಟೆ. ಆ ದೇವರ ಹೊಸಪೇಟೆಯಲ್ಲಿ ವೆಂಕಟಾಪುರ ಮಠ ಅನ್ನೋದು ಒಂದು ಮನೆತನ. ಆ ಮನೆತನದ ಒಡೆಯ ರೇವಣಾರ್ಯ, ಅವನ ಒಲವಿನ ಮಡದಿ ಸಿದ್ದಮ್ಮ ತಾಯಿ. ಜಂಗಮರು, ಬಡತನ, ಸಿರಿತನ ಅನ್ನೋದು ಕನಸಿನ ಮನೆಯಾಗಿದೆ. ಸಿದ್ದಮ್ಮ ತಾಯಿ ರೇವಣಾರ್ಯರು ಸಾವಿರ ಸಾವಿರ ಕಷ್ಟಗಳು ಬಂದರೂ ಸಹಿತ ಅದನ್ನ ಸ್ವೀಕಾರವನ್ನ ಮಾಡುತ್ತಿದ್ದರು. ಒಮ್ಮೆ ದೇವರು ವಿಷವನ್ನ ಕುಡಿದು ನೀಲಕಂಠನೆನಿಸಿಕೊಂಡರೆ ನಿದ್ದಲೂ ಸಹಿತ ಸಿದ್ದಮ್ಮ ತಾಯಿ ಬಡತನ ಅನ್ನುವ ವಿಷವನ್ನ ಕುಡಿದು ಆ ಸಂಸಾರದ ಬಂಡಿಯನ್ನು ನಡೆಸ್ತಾ ಇದ್ದಾಳೆ ಸಿದ್ದಮ್ಮ ತಾಯಿಯವರು. ಕಾಲ ಕಳೆದದೆ ಸಿದ್ದಮ್ಮ ತಾಯಿ ಅಪರೂಪದ ಒಂದು ಪುತ್ರರತ್ನಕ್ಕೆ ಜನ್ಮ ನೀಡಿದಳು. ಅದು ತಾರೀಕು 3/3/1914. ಸ್ವಲ್ಪ ಕೇಳ್ರಿ, ಸ್ವಲ್ಪ ಹಿಂದೆ ಹೋಗ್ತೇನೆ, ಸ್ವಲ್ಪ ಕೇಳಿ. ನೆಲವಿಗಿಯೊಳಗ ಕುಮಾರೇಶನ ಮಡಿಲೊಳಗ ಒಂದು ಮಾತು ಕೊಟ್ಟಿತ್ತು ಪಂಚಾಕ್ಷರಿ ಅಜ್ಜೋರ ಅಣ್ಣ. ಬುದ್ಧಿ, ಈ ಸಮಾಜ ಋಣದ ತೀರಿಸಲಾರದ ಹಂಗ ಹೊರಟೀನಿ ಬುದ್ಧಿ. ಈ ಜನ್ಮದೊಳಗ ನಾನು ನನ್ನ ತಮ್ಮನಿಗೆ ಅಣ್ಣನಾಗಿ ಹುಟ್ಟಿದ್ದೇನೆ. ನಿನ್ನ ಕೃಪೆ ಇತ್ತು ಅಂದ್ರೆ ಮುಂದಿನ ಜನ್ಮದೊಳಗ ನನ್ನ ತಮ್ಮನಿಗೆ ಶಿಷ್ಯನಾಗಿ ನಾನು ಹುಟ್ಟಿ ಬರುತ್ತೇನಂತೇನು ಮಾತು ಕೊಟ್ಟಿದ್ರು. ಆ ಮಾತಿನಂಗ ಹುಟ್ಟಿದವರೇ ಅದು ನಮ್ಮೆಲ್ಲರ ಗುರುಗಳು, ಪೂಜ್ಯ ಪುಟ್ಟರಾಜ ಗುರುಗಳು ಅನ್ನೋದು ನಾವೆಲ್ಲ ನೆನಪು. ಅಂತ ಮಾತಿನಂತೆ ದೇವರ ಹೊಸಪೇಟೆಯ ಪುಣ್ಯ ಪರ್ವದಲ್ಲಿ, ಆ ಪುಣ್ಯಪುರದಲ್ಲಿ ಜನ್ಮವನ್ನು ತಾಳಿದ್ರು. ಮುಂದೆ 10-12 ದಿನಕ್ಕೆ ಅವರಿಗೆ ಜನ್ಮನಾಮ ಪುಟ್ಟಯ್ಯ ಅಂತ ನಾಮಕರಣವನ್ನು ಮಾಡ್ತಾರೆ. ರೂಢಿ ಜನ್ಮನಾಮ ಚನ್ನಬಸಯ್ಯ ಅಂತ ಮಾಡ್ತಾರೆ. ರೂಢಿ ನಾಮ ಪುಟ್ಟಯ್ಯ ಅಂತ ನಾಮಕರಣವನ್ನು ಮಾಡ್ತಾರೆ. ನೋಡಿ, ಕಾಕತಾಳಿಯೋ, ದೇವಲೀಲೆಯೋ, ದೈವಲೀಲೆಯೋ ಅದಾರು ಕಾಣರು. ಇತ್ತ ಪರಮಗುರು ಪಂಚಾಕ್ಷರಿ ಅಜ್ಜೋರು 1914ನೇ ಇಸ್ವಿಯೊಳಗ ಅವ್ರ ಸಂಗೀತ ಪಾಠಶಾಲೆಯನ್ನು ಸ್ಥಾಪನಾ ಮಾಡ್ತಾರ ಅನ್ನೋದು ಅದು ಕುಮಾರೇಶನಿಗೆ, ಆ ದೇವನಿಗೆ ಗೊತ್ತಿತ್ತು. ಆ ಪಾಠಶಾಲೆಯ ಮುಂದೆ ಕಡಲಾಚೆಗೂ ಸಹಿತ ಹೊತ್ತುಕೊಂಡು ಹೋಗಲಿಕ್ಕಾಗಿನೇ ಮೊದಲೇ 1-2 ತಿಂಗಳ ಅವತಾರವೆತ್ತಿ ಬಂದವರು ಯಾರಂದ್ರೆ ಅದು ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗುರುಗಳನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಕುಮಾರಜ್ಜವರ ಆಣತಿಯನ್ನು ಪಡ್ಕೊಂಡು ನಿಡಗುಂದಿ ಕೊಪ್ಪದೊಳಗ ಅಜ್ಜೋರು ಪಾಠಶಾಲಾ ಸ್ಥಾಪನಾ ಆತ. ಊರಂದ ಮೇಲೆ ಒಂದು ಹೆಚ್ಚು ಒಂದು ಕಡಿಮೆ ಇರ್ತದೆ. ಯಾವುದೇ ಊರಿಗೆ ಹೋಗ್ಬೇಕಾದ್ರ ಮೊದಲು ಹೋಗ್ಬೇಕಂದ್ರೆ ಆಮೇಲೆ ನೋಡಿ ಹೋಗ್ಬೇಕಂತ. ರಾತ್ರಿ ಕಂಡು ಬಾವಿನ ಹಗಲು ಬೀಳ್ಬಾರ್ದಂತೆಂದು ಯಾವುದೇ ಒಂದು ಊರಿನ ಘನತೆ ನಮಗೆ ಗೊತ್ತಾಗ್ಬೇಕಾಗಿತ್ತು ಅಂದ್ರೆ ಅಜ್ಜೋರು ಒಂದು ಬಹಳ ಮನೋಜ್ಞವಾದಂತ ಕಥೆ ಹೇಳ್ತಿದ್ರು. ತಮ್ಮ ಇಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾರೋ ಒಬ್ಬ ಒಂದು ಊರಿಗೆ ಬಂದು ಇಳಿದ್ನಂತ. ಮನುಷ್ಯನಂತೆ ಮಹಾದೇವ ಅಂತಾರ ನೋಡ್ರಿ. ನಾವು ಹೆಂಗಿರ್ತೀವಿ ಹಂಗಿರ್ತದಂತ್ರಿ, ಬದುಕಾಗಲಿ ಏನೇ ಆಗಲಿ.
ಅವನು ಹಿಂಗ ಬಸ್ ಇಳಿದಂತ, ಇದು ಯಾವ ಊರಿ ಅಂದ್ರಂತ. ಇದ್ರಿ ಇಂಥ ಊರಿ ಅಂದ್ರಂತ ಊರನ ಮಂದಿ. ಇದು ಹೆಂಗಾಕೈತಿ ಅಂದ್ರ ಮದ್ವ್ಯಾಗ ಊಟ ಮಾಡಿ ಏ ತಮ್ಮ ಇಲ್ಲಿ ಊಟ ಮಾಡೀನಿ, ಕೈ ತೊಳ್ಕೊಳ್ಳೋದೆಲ್ಲ ಐತಿ ಅಂದಂತ. ಸಣ್ಣ ಹುಡುಗ ಊಟಕ್ಕಿಂತ ಮೊದಲ ಕೈ ತೊಳ್ಕೊಂಡಿದ್ದು ಇದನ್ನೇ ಕೇಳ್ತಿದ್ವಿ ಮರ ನಡಿ ಅನ್ನಂತವ. ಅರ್ಥ ತನ ಹೇಳ್ತಾರ. ಇದು ಯಾವ ಊರಿ ಅಂತ ಕೇಳಿದ. ಬಸ್ ಇಳಿದಾವ್. ನೀ ಇಲ್ಲಿ ಯಾಕೆ ಬಂದಿಯಪ್ಪ ಅಂದ. ಇಲ್ಲ ನಾನು ನಿಮ್ಮ ಊರಾಗ ಇರ್ಬೇಕಂತ ಮಾಡೀನಿ ಅಂತ. ಮೊದಲು ಯಾವ ಊರಾಗಿದ್ದಿ ಅಂದ. ಅಜ್ಜೋರು ಹೇಳ್ತಿದ್ದು ಕತೆ ಬೆಳ್ಳಕ್ಷ ಕೊಟ್ಟು ಕೇಳ್ರಿ. ಮೊದಲು ಯಾವ ಊರಾಗಿದ್ದಿ? ನಾ ಇಂಥ ಊರಾಗಿದ್ದೀನ್ರಿ. ಆ ಊರ್ ಹೆಂಗ? ಆ ಊರೇ ನಮ್ಮ ಯಾರು ಹೆಂಗ ಅವ್ರ ಹೆಂಗ ಅಂದ್ರ ನಮ್ದು ಗಾಡಿಗೆ ಮಿಟ್ರ್ ಇಲ್ರಿ, 180 ಸ್ಪೀಡ್ನಾಗ ಬರ್ರಂತ ಹೋಗತ್ ಹೆಂಗ. ಆ ಊರ್ ಹೆಂಗ್ರಿ? ಅಯ್ಯಪ್ಪೋ ನಾನು ನರಕ ನೋಡಿಲ್ರಿ, ನರಕ ಎಲ್ಲೈತೆ ಅಂದ್ರ ಆ ಊರಾಗ ಐತಿ ನೋಡ್ರಿ ಅಂದವ. ಮಂದಿ ಹೆಂಗ್ರಿ? ಮಂದಿ ಬಹಳ ಡೇಂಜರ್ ರೀ, ಹಗಲೊತ್ತ ಬಾಂಬ್ ಹಾಕ್ತಾರ ಅಂದವ. ಅಷ್ಟು ಡೇಂಜರ ಲೇ ತಮ್ಮ, ಆ ಊರಾಗ ಅಷ್ಟು ಡೇಂಜರ್ ಅಂತೀಯಲ್ಲ, ಅವ್ರು 100ಕ್ಕೂ 100 ಡೇಂಜರ್ ಇರ್ಬೋದು, ನಮ್ಮ ಊರಾಗ ಅದಕ್ಕಿಂತ 4 ಪಟ್ಟು ಡೇಂಜರ್ ಅದರ ಅಂದವ. ಯಾವ ಬಸ್ ಹತ್ತಿದ್ನಲ್ರಿ ಇಳಿದಿದ್ನಲ್ಲ ಅದ ಬಸ್ ಹತ್ತಿ ವಾಪಸ್ ಹೋಗ್ಬಿಟ್ಟವ. ಮತ್ತೊಂದು 10 ನಿಮಿಷ ಆಗಿರ್ಬೇಕು, ಮತ್ತೊಂದು ಬಸ್ ಬಂತ್ರಿ, ಮತ್ತೊಬ್ಬ ಇಳಿದ. ಇದು ಯಾವ ಊರಿ? ಇದು ಇಂಥ ಊರಿ. ನಿಮ್ಮ ಊರಾಗ ಇರಬಹುದೇನ್ರಿ? ಇರಬಹುದಲ್ಲ. ಮೊದಲು ಯಾವ ಊರಾಗಿದ್ರಿ? ಇಂಥ ಊರಾಗಿದ್ದೀರಿ. ಆ ಊರು ಮಂದಿ ಹೆಂಗ, ಆ ಊರು ಹೆಂಗ ಅಂದ್ರೆ ಮತ್ತ ಅವ್ ಕಟ್ಟಿ ಮೇಲೆ ಅವ ಹೇಳ್ದ, ನಾನ್ ನೋಡ್ರಿ ದೇವ್ರು ನೋಡಿಲ್ಲ, ದೇವ್ರ ಇದ್ದಂಗ್ರಿ ಆ ಊರ್ ಮಂದಿ. ಸ್ವರ್ಗ ನೋಡಿಲ್ರಿ, ಆ ಊರು ಸ್ವರ್ಗ ಇದ್ದಂಗ ನೋಡ್ರಿ. ಅವ ಕಟ್ಟಿ ಮೇಲೆ ಕುಂತ್ಕೊಂಡವಂತಾನ, ನೋಡಪ್ಪ ಆ ಊರಾಗ ದೇವ್ರು ಒಬ್ರು ಇರಬಹುದು, ಆ ಊರು ಸ್ವರ್ಗ ಇರಬಹುದು, ನಮ್ಮೂರು ಅದಕ್ಕಿಂತ ಬಹಳ ಚಲೋ ಐತಿ ಅಂದವ. ಅವ್ ಕಟ್ಟಿ ಮೇಲೆ ಕುಂತಿದ್ದವ ಅಂದವ. ಯಾಕಂದ ಅಗೆಲಿ ಕೇಳಿದಾಗ ಆ ಊರ್ಕಿಂತ ಡೇಂಜರ್ ನಮ್ಮ ಊರ್ ಐತಂದಿ, ಆ ಊರ್ಕಿಂತ ಡೇಂಜರ್ ನಮ್ಮ ಊರಾಗ ಮಂದಿ ಅದಾರಂದಿ. ಈಗ ನೋಡಿದ್ರೆ ಆ ಊರ್ಕಿಂತ ಒಳ್ಳೇದು ನಮ್ಮೂರದ, ಆ ಊರ್ ಜನಕ್ಕೆ ಒಳ್ಳೇದಕ್ಕಿಂತ ನಮ್ಮೂರ್ ಜನ ಒಳ್ಳೇರದಾರಂದ. ಹಿಂಗ್ಯಾಕೆ ಹೇಳಿದೆ ಅಂದ್ರು. ಅವ ಹೇಳ್ತಾನ, ಯಾರ್ಯಾರು ಯಾವ್ಯಾವ ಭಾವದಿಂದ ಬರ್ತಾರಲ್ಲಪ್ಪ, ಹಂಗಂಗ ನಮ್ಮೂರ್ ಮಂದಿ ಹಂಗ ನಮ್ಮೂರು ಕಾಣ್ತೈತಿ ಅಂದ್ರು. ಹಂಗ ಗುರುವಿನ ಬಳ್ಳಿ ನಾವು ಹೆಂಗೆಂಗ ಬರ್ತೀವಿ ಹಂಗಂಗ ನಮಗ ಆಶೀರ್ವಾದ ಮಾಡುವ ತಾಕತ್ತಿನ ಮಹಾನ್ ಗುರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ, ಅದು ಪುಟ್ಟರಾಜ ಅಜ್ಜ ಅನ್ನೋ ನಾವು ನೆನಪು. ಬಾರೆನೆಂಬುದು ಬಿಡು ಏನ್ರಿ, ಹರುಷಕ್ಕಿದೇ ದಾರಿ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು, ಹರುಷಕ್ಕಿದೇ ದಾರಿ. ಭಾವನಾ ಸುದ್ದಿದ್ರ ಭಾಗ್ಯಕ್ಕೇನು ಕೊರತೀವಿ? ಹೃದಯ ಶ್ರೀಮಂತಿಕೆ ಉಳ್ಳಂತ ಪಂಚಾಕ್ಷರಿ ಅಜ್ಜವರು, ಅವರು ದುಡ್ಡಿಗಾಗಿ ಎಂದೂ ಸಹಿತ ಹಪಹಪಿಸಲಿಲ್ಲ. ನನ್ನ ಮಕ್ಕಳನ್ನ ಜೋಪಾನ ಮಾಡಬೇಕು ಅಂತ ತಿಳ್ಕೊಂಡು ಎಂದೂ ಸಹಿತ ನನ್ನಲ್ಲಿ ಕಣ್ಣಿಲ್ಲದವರದಾರೆ, ಕಾಲಿಲ್ಲದವರದಾರೆ, ನಾ ಹೆಂಗ್ ಜೋಪಾನ ಮಾಡಲಿ ಅಂತ ಒಂದ್ ದಿವಸನೂ ಸಹಿತ ದುಃಖದಿಂದ ಕಣ್ಣೀರು ನಮ್ಮ ಗುರುಗಳು ಯಾವ ಕಾಲಕ್ಕೂ ಸಹಿತ ಹಾಕಲೇ ಇಲ್ಲ. ಅವ್ರು ಹಾಕಿದ್ರ ಏನು ಕಪ್ಪತ್ತು ಗುಡ್ಡದಷ್ಟೇ ದುಡ್ಡು ಬೀಳ್ತಿತ್ತು. ಅವ್ರೆಂದೂ ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ಅಂದ್ರ, ನಾನು ಹತ್ರ ನನ್ನ ಮಕ್ಕಳು ಇದಕ್ಕಿಂತ ಜೋರು ಅಳ್ತಾರ ಅಂತ ತಿಳ್ಕೊಂಡು ಸಾವಿರ ದುಃಖ ಬಂದ್ರು ಸಹಿತ ಎದೆಗೆ ಇಟ್ಟುಕೊಂಡು ನಮ್ಮೆಲ್ಲರನ್ನ ಎದೆಗೆ ಅಪ್ಪಿಕೊಂಡು ರಕ್ಷಣೆ ಮಾಡಿದಂತ ದಿನಕರ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಜೋರು ಪುಟ್ಟರಾಜ. ಹೀಗೆ ನಿಡಗುಂದಿ ಕೊಪ್ಪದೊಳಗ ಜೋರು ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಾ ನಿಡಗುಂದಿ ಕೊಪ್ಪದ ಜನ ಅಜ್ಜೋರ ಲಿಂಗ ಪೂಜೆ, ಅವರ ಸಂಗೀತ, ಇದೆಲ್ಲವನ್ನು ನೋಡಿದಂತಹ ಕೊಪ್ಪದ ಜನತೆ ಪಂಚಾಕ್ಷರಿ ಅಜ್ಜೋರು ಈ ಧರಣಿಯ ಒಳಗ ಆಡೋರ್ಕಿಂತ ಇವರ ಲಿಂಗ ಪೂಜೆನೆ ಬಹಳ ವಿಶೇಷ ಅಂತ ತಿಳ್ಕೊಂಡು ಜನಗಳೆಲ್ಲ ಬೆಕ್ಕಸ ಬೆರಗಾಗಿ ಅಜ್ಜೋರ ಗೀತೆಯನ್ನ ಕೇಳ್ತಾ ಇದ್ರು. ಅಜ್ಜೋರು ತಮ್ಮ ಸಂಸ್ಥೆಯೊಳಗ ತಮ್ಮ ಬರಲಿ ಅವ್ರು ಕರಿತಿದ್ರು. ಅವನ ಮೈಯೆಲ್ಲ ಮುಡ್ತಿದ್ರು. ಅವನಿಗೆ ಬಟ್ಟಿ ಹರಿದಿತ್ತು ಅಂದ್ರೆ ಆಗಿಂದಾಗನೆ ಅವನಿಗೆ ಬಟ್ಟಿ ಕೊಡಿಸೋದು, ಅವನಿಗೆ ಉಣಿಸೋದು, ಅದು ತಾಯಿ ಹೃದಯ ಅಂದ್ರೆ ಅದು ಪಂಚಾಕ್ಷರಿ. ಮನುಷ್ಯ ಯಾವಾಗಲೂ ಹೃದಯ ಶ್ರೀಮಂತಿಕೆ ಬಹಳ ದೊಡ್ಡದಿರಬೇಕು. ನಿಮಗೊಂದು ಸತ್ಯ ಹೇಳೋದು ನೆನ್ಪಿಟ್ಕೊಡ್ರಿ. ಒಂದು ಮನೆಯ ಒಳಗ ನಮ್ಮ ಗುರುಗಳಿದಿನ ಹೇಳ್ತಿದ್ರು, ಯಾವಾಗಲೂ ಹೇಳ್ತಿದ್ರು, ಯಾರು ದೊಡ್ಡವರು ಜಗತ್ತಿನೊಳಗ ಪದವಿಗೆ ಏರಿದವರು ದೊಡ್ಡವರು, ಏನು ಪ್ರಶಸ್ತಿ ಮ್ಯಾಲೆ ಪ್ರಶಸ್ತಿ ತೆಗೆದುಕೊಂಡವರು ದೊಡ್ಡವರು, ಏನು ಮನೆಯ ಮೇಲೆ ಮನೆಯ ಕಟ್ಟಿ
ಕಟ್ಟಿದವರು ದೊಡ್ಡೋರೋ, ಏನು 10 ಬೆರಳಿಗೆ ಉಂಗರವನ ಇಟ್ಟುಕೊಂಡವರು ದೊಡ್ಡೋರೋ, ಯಾರು ದೊಡ್ಡವರು ಅಂತ ಅಜ್ಜೋರು ಹೇಳ್ತಿದ್ರು. ಒಂದು ಮನೆ, ಆ ಮನೆಯೊಳಗ ಒಬ್ಬಳು ಕೆಲಸ ಮಾಡ್ತಿದ್ರು. ಆ ಮನಿ ಮಾಲಕ ಮಗನ ಮದುವೆ ಇಟ್ಲು, ದೊಡ್ಡ ಶ್ರೀಮಂತರು. ಅವಳೇನು ವಿಚಾರ ಮಾಡಿದ್ಲು, ಪಾಪ 20 ವರ್ಷ ನಮ್ಮ ಮನ್ಯಾಗ ಕಸ ಮುಸ್ರಿ ಬಟ್ಟೆ ಬಾಂಡೆ ಎಲ್ಲಾ ಮಾಡ್ಯದ, ಇದಕ್ಕೊಂದು ಸೀರೆ ತರಬೇಕು ಅಂತ ತಿಳ್ಕೊಂಡು ಅಂಗಡಿಗೆ ಹೋದ್ಲು. ಆ ಸೀರೆ ಅಂಗಡಿಯವಂತನ 8,000 ಸೀರೆ ತೆಗಿಲ್ರಿ ಅವ ಅಂದವ. ಆಕಿ ಅಂದ್ಲು, ಶ್ರೀಮಂತ ಹೆಣ್ಮಗಳ, ತಮ್ಮ 1000 ಇವ್ರೇನು ಬೇಕಾಗಿಲ್ಲ, ನಮ್ಮ ಮನ್ಯಾಗ ಒಬ್ಬೊಕ್ಕಳು ಕಸ ಮುಸ್ರಿ ಬಾಂಡೆ ತೊಳಿತಾಳು, ಅವಳು ಒಂದು ಸೀರೆ ಉಡಿಸ್ಬೇಕಾಗ್ಯದ, ಒಂದು 500 ರೂಪಾಯಿ ಸೀರೆ ತೆಗೆದುಕೊಂಡು ಬಾ. 500 ರೂಪಾಯಿ ಸೀರೆಯನ್ನ ತೆಗೆದುಕೊಂಡು ಬಂದ. ಆ ಹೆಣ್ಮಗಳು ರೊಕ್ಕ ಕೊಟ್ಟು ಮನೆಗೆ ತೆಗೆದುಕೊಂಡು ಬಂದು ಕೆಲಸ ಮಾಡೋಳಿ ಕೊಟ್ಲು. ಅಮ್ಮ ತಗೋ ಇದನ್ನ ಅಂದ್ರೆ ಅವಳಿಗಿಟ್ಟು ಖುಷಿ ಅನಿಸ್ತು. 20 ವರ್ಷದಿಂದ ನಮ್ಮವ್ವನ ತುತ್ತು ಕಳ್ಕೊಂಡು ಹಾಕಿ ಈ ಸೌಕಾರ್ತಿ, ಈ ಗೌಡ್ತಿ ನನಗೆ ಈ ಸೀರೆ ಕೊಟ್ಟಾಳಂದ್ರ ಇದು ಸುಮ್ಮನೆ ಸೀರೆ ಅಲ್ಲ, ಇದು ರೇಷ್ಮೆಯ ಕಾಂಚವರಂ ಸೀರೆ ಅಂತ ತಿಳ್ಕೊಂಡು ಆನಂದವಾಗಿ ಉಟ್ಲದನ. ಮುಂದೆ 1 ವರ್ಷ ಆತ್ರಿ, ಕೆಲಸ ಮಾಡೋ ಹೆಣ್ಮಗಳು, ಆ ಹೆಣ್ಮಗಳ ಮಗನು ಸಹಿತ ಮದುವೆ ವಯಸ್ಸಿ ಬಂದಿದ್ದ, ಆಕಿನೂ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಮಗನ ಮದುವೆ ತಯಾರು ಮಾಡಿ ಈ ಸೌಕಾರ್ತಿ ಯಾವ ಅಂಗಡಿಗೆ ಹೋಗಿ ಸೀರೆ ತಂದಿದ್ಲು, ಈ ಆಳ ಮಗಳು ಸಹಿತ ಅದ ಅಂಗಡಿಗೆ ಹೋದ್. ಅವ ಸೀರೆ ತೆಗ್ಯಾವ. ಈ ರೊಕ್ಕ ಇದ್ದವ್ರು ನೋಡಿ ಅಂದ, ನೋಡ್ರಿ ಉಳ್ಳವರು ರೋಡ್ಗೋಡ್ ಹಾಕೊಂಡ್ರು ಸಹಿತ ಬಂಗಾರಿ, ಉಳ್ಳಾಡವ್ರು ಬಂಗಾರ ಹಾಕೊಂಡ್ರು ರೋಡ್ಗೋಡ. ಏನ್ರಿ ಅವ? ಈ ಹೆಣ್ಮಗಳು ಹೋದ್ಲ ಬಡವಿ, ಅವ ಸೀರೆ ಅಂಗಡಿ ಬಂದ, 800 ರೂಪಾಯಿ ಸೀರೆ ತೆಗಿಲವ ಅಂದವ. ನೋಡಿ, ರೊಕ್ಕಿದ್ದಕ್ಕೆ ಹೋದಕ್ಕೆ ಏನಂದಿದನ್ರಿ, 8,000 ಅಂದವ. ಈಗೇನಂತಾನ, 100 ರೂಪಾಯಿ ಸೀರೆ ತೆಗಿಲಿ. ಹೆಣ್ಮಗಳಂದ, ಬಾಯಿಗೆ ಬಿಡದೆ ನಿನಗಂದಕ್ಕೆ. ಯಾಕ 100 ಗೀರ್ ಅನ್ಬೇಡ. 20 ವರ್ಷದಿಂದ ನಮ್ಮವ್ವ ಸತ್ತ ಮೇಲೆ ನಮ್ಮ ಗೌಡ್ತಿ ನನಗ ಕೆಲಸ ಕೊಟ್ಟು ಅನ್ನ ಕೊಟ್ಟು ನನಗಿಷ್ಟೆಲ್ಲ ಮಾಡಿದಳ. ನನ್ನ ಮಗನ ಮದುವೆಯಾಗ ನಮ್ಮ ಗೌಡ್ತಿ ಒಂದು ಸೀರೆ ಉಡಿಸ್ಬೇಕಾಗ್ಯದ, ಒಂದು 5,000 ರೂಪಾಯಿ ಸೀರೆ ತೆಗಿ ಅನ್ಲಕ್ಕೆ. ಯಾರು ದೊಡ್ಡವರು? 500 ಕೊಟ್ಟೋರು ದೊಡ್ಡವರು, 5,000 ಕೊಟ್ಟೋರು ದೊಡ್ಡವರು. ಹೃದಯ ಶ್ರೀಮಂತಿಕೆ ಇರಬೇಕ್ರಿ, ಹೃದಯ ಶ್ರೀಮಂತ. ಹಾಗ ಹೃದಯ ಶ್ರೀಮಂತಿಕೆ ಉಳ್ಳಂತ ಮಹಾನ್ ಗುರು ಅಂದ್ರೆ ಇದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋ. ಪಂಚಾಕ್ಷರಿ ಎಂತಹ ಹೃದಯ ರೀ ಅಜ್ಜೋರ್ದು. ತಾಯಿ ಹೃದಯ, ತಾಯಿ ಹೃದಯ. ಮಕ್ಕಳಿಗೆ ನೋವಾಗ್ಯದಂದ್ರೆ ನನಗೆ ನೋವಾಗೈತಿ ಅಂತ ಆ ಭಾವ ಯಾರಿಗೆ ಸಿಗ್ತದೆ ಹೇಳಿ ಜಗತ್ತಿನೊಳಗೆ? ನಾವೆಲ್ಲ ಎಷ್ಟು ಜನ್ಮದ ಸುಕೃತದ ಪುಣ್ಯದ ಫಲವು ತಮ್ಮ. ನಮ್ಮಜ್ಜ ಪಟ್ಟ ಕಷ್ಟ ಒಂದು ಅಣುವಿನಷ್ಟು ಸಹಿತ ಇಲ್ಲ. ಮುಂದೆ ಬರ್ತದಮ್ಮ, ಕಣ್ಣಿನೊಳಗೆ ಕಣ್ಣೀರಲ್ರಿ, ರಕ್ತ ಬಸಿಬೇಕು. ಹೊಡೆತದ ಮೇಲೆ ಹೊಡೆತ, ಬರೆ ಮೇಲೆ ಬರೆ, ಭಾರದ ಮೇಲೆ ಭಾರ ಬಂದಾಗ ಕುಮಾರೇಶ ನೀನೇ ಆಧಾರ ನನಗಂತ ತಿಳ್ಕೊಂಡು ಆ ನಿಶ್ಚಲವಾದ ಮನಸ್ಸುಳ್ಳಂತ ಪಂಚಾಕ್ಷರಿ ಅಜ್ಜೋರು ಎಲ್ಲವನ್ನ ಸಹಿಸಿಕೊಳ್ತಾರೆ. ಕುಮಾರೇಶ ನೀನಿರಬೇಕಾದ ನನಗೇ ಅಂಜಿಕೆ. ಅವರ ಜೀವನ ಹೇಗಿತ್ತು ಪಂಚಾಕ್ಷರಿ ಅಜ್ಜೋರ್ದಂದ್ರೆ, ಹುಲ್ಲಾಗ ಬೆಟ್ಟದಡಿ ಮನೆಗೆ ಮಲ್ಲಿಗೆಯ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಚ. ಎಲ್ಲರೊಳಗೂ ಒಂದಾಗಬೇಕು ಮನುಷ್ಯ. ಒಬ್ಬರ ಕಷ್ಟ, ಒಬ್ಬರು ಬಡತನ, ಒಬ್ಬರ ಹಸಿವು, ಇದನ್ನು ನೋಡಿ ಮರುಗುವಂತ ಗುಣ ಅದು ಪಂಚಾಕ್ಷರಿ ಅಜ್ಜೋ. ನಿಡಗುಂದಿ ಕೊಪ್ಪದೊಳಗ ಯಾವಾಗ ಈ ಸಂಗೀತ ಶಾಲೆ ಆರಂಭಗೊಂಡಿತು, ಅಲ್ಲಿ ದಿನೇ ಮಕ್ಕಳೆಲ್ಲ ಪ್ರವೇಶವನ್ನ ಪಡ್ಕೊಂಡು, ಈಗೆಲ್ಲ ನಾವು ಇಲ್ಲಿ ಸೇರಿದವ ನಮ್ಮ ಮಕ್ಕಳು ಹಿಂಗ್ ಪ್ರವೇಶ ಪಡ್ಕೊಂಡು, ಅಲ್ಲಿಗೆ ಒಬ್ರು ಎಲಿವಾಳದ ಬಸವಣ್ಣಯ್ಯ ಅಂತ ಒಬ್ಬರು ಪ್ರವೇಶ ಐತಿ ಪಡ್ಕೊಂಡ್ರು. ಅದರ ಜೊತೆಗೆ ಮಂಗಳೂರು ಬಸಯ್ಯ ಅಂತ ಇವರು ಸಹಿತ ಪ್ರವೇಶವನ್ನು ಪಡ್ಕೊಂಡ್ರು. ಈ ಪ್ರವೇಶವನ್ನು ಪಡ್ಕೊಂಡು ಗುರುಕುಲದೊಳಗ ಪಂಚಾಕ್ಷರಿ ಅಜ್ಜವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿಕೊಂಡು ಸಂಗೀತವನ್ನ ಕಲಿಸ್ತಾರೆ. ಅದು ಹೆಂಗ್ ಸಂಗೀತ ಕಲಿಸ್ತಾರೆ ಅಜ್ಜೋರ್ ಅನ್ನೋದನ್ನ ನಾವೆಲ್ಲ ನಾಳಿನ ದಿವಸ ಚಿಂತನವನ್ನ ಮಾಡೋಣ.